ಹೆಂಗೆ ಒಟ್ಟಿನಾಗ ನಮ್ಮ ಪಾಲಿ ನಮ್ಮ ಆಸ್ತಿ ಕೊಟ್ಟರು ಅಂದ್ರೆ ನಾವು ಮಾರ್ಯಾರ ಮಾಡವಲ್ಬೇಕಾ ಹೆಂಗಾರ ಮಾಡವಲ್ಬೇಕಾ ಪುಣ್ಯಕ್ಕೆ ಈಗಾರ ಮಾವರಿಗೆ ಬುದ್ಧಿ ಬಂತಲ್ಲ ಇವ್ರು ಆಸ್ತಿ ಕೊಟ್ಬಿಟ್ರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಪ್ಪ ಅಲ್ಲೇನ್ರಿ ರೀ ಏನು ಅದ ರೀ ಇವಾಗ ಆಸ್ತಿ ಕೊಡ್ತೀನಿ ಅಂತಂದು ಒಪ್ಕೊಂಡ್ರಲ್ಲ ಅದನ್ನು ಮೊದ್ಲ ಎಲ್ಲ ಅಂತಮ್ಗಳಿಗೂ ಬ್ಯಾರ್ ಮಾಡಿ ಅವ್ರವ್ರಿಗೆ ಏನೇನು ಬರಬೇಕೋ ಅದನ್ನು ಕೊಟ್ಬಿಟ್ಟು ಆಗ್ಬಿಟ್ಟಿರ್ತಿತ್ತು ಅದು ಬಿಟ್ಟು ಎಲ್ಲ ನನ್ನ ಆಸ್ತಿ ನಾನು ಮಾಡಿರೋದು ನಾನು ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ ಸ್ವಯರ್ಜಿತ ನನ್ನ ಇಷ್ಟ ಅಂತಂದು ಹಾರಾಡಿದ್ರು ಈಗ ನೋಡ್ರಿ ಹೇಗೈತಿ ಈಗ ಟಾವಾಗಿನ ಬಂದ್ರಿ ಈಗ ಇಲ್ಲ ಒಂಥರ ಚಲೋನ ಆತು ಇಲ್ಲ ಅಂದಿದ್ರೆ ಮಾವರೇನು ನಮ್ಮನ್ನು ಬ್ಯಾರ್ ಹೋಗೋಕ್ಕೇನು ಬಿಡ್ತಿದ್ದಿಲ್ಲ ಅವರು ಅಲ್ಲೇನ್ರಿ ಅಂದ್ರೆ ಈಗ ನೀನು ಈ ಮನೆಯಿಂದ ಬಾರ್ ಹೋಗ್ಬೇಕಂತ ನಿರ್ಧಾರ ಮಾಡಿದಿ ಹೌದಿಲ್ಲ? ಅಲ್ಲ ಇದೇನು ಪ್ರಶ್ನೆ ಇಷ್ಟೆಲ್ಲ ಆದ್ಮ್ಯಾಗ ನನ್ನನ್ನೇ ನಿಮ್ಮ ಮನೆಗೆ ಇಟ್ಕೋತಾರಂತ ಮಾಡಿ ಏನು ಇಲ್ಲಪ್ಪ ಇಲ್ಲ ಓಹೋ ಅಂಥ ಪ್ರಮೇದಾಗ ಇನ್ನೂ ಬದುಕಾಗ ನನ್ನನ್ನೇನು ಹುಚ್ಚಿ ಮಾಡಿರನ್ರಿ ಅಲ್ಲ ಇವತ್ತು ಮುಂಜಾನೆ ನಾನು ಹೋಗ್ಲಿ ಬಿಡು ಅಂತಂದು ಮುಸುರಿ ತೊಳಕ್ಕೆ ಹೋದ್ರ ಕೈಯನ್ ಕಸ್ಕೊಂಡ್ಲು ನಿಮ್ಮವ್ವ ಗೊತ್ತನ ನಮ್ಮವ್ವ ನಿನಗೇನಾಗಬೇಕು? ನಮ್ಮವ್ವ ನಿನಗ ಏನಾಗಬೇಕು? ಯಾಕ್ರಿ ನಿಮ್ಗೇನ್ರಿ ಆಗೈತಿ ಏನು ಇಷ್ಟು ದಿನ ಇಲ್ಲದೆ ಇರೋ ಪ್ರೀತಿ ನಿಮ್ಮ ಅವ್ವನ ಮ್ಯಾಗ ನಿಮ್ಮ ಅಪ್ಪನ ಮ್ಯಾಗ ಈಗ ಬಂದ್ಬಿಡತ್ತ ಹೆಂಗೆ? ಹೌದ್ಲೇ ಹೌದು, ಇಷ್ಟು ದಿನ ಇಲ್ದಿರೋ ಪ್ರೀತಿ ನೀವು ಬಂದೈತಿ. ಏನೀಗ ಯಾಕ ಈಗ ಇಲ್ಲಿ ಆಗಿದ್ದನ್ನೆಲ್ಲ ನಿನ್ನೆ ನಾವು ಹೊಡೆದ್ನಿ ಅಂತಂದು ಎಲ್ಲಾನು ಕತಿ ಮಾಡಿ ನಮ್ಮವ್ವ ಅಂದಿದ್ದು ನಮ್ಮಪ್ಪ ಅಂದಿದ್ದು ಎಲ್ಲ ನಾವು ಮಾತಾಡಿದ್ದನ್ನು ಎಳಿಯಾಗಿ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಅಣ್ಣನ ಮುಂದೆ ಎಲ್ಲರ ಮುಂದೂ ಎಳಿಯಾಗಿ ಬಿಚ್ಚಿಟ್ಟೆಲ್ಲ. ಮತ್ತು ಅವಾಗ ಹೆಣ್ಮಕ್ಳಿಗೆ ಮಾತ್ರ ತಾಯಿ ತಂದೆ ಮೇಲೆ ಪ್ರೀತಿ ಇರಬೇಕು, ಗಂಡ್ಮಕ್ಳಿಗೆ ಹೆಂಡತಿ ಮೇಲೆ ಮಾತ್ರ ಪ್ರೀತಿ ಇರಬೇಕು ಅಲ್ಲ ಅಲ್ಲ? ಅಯ್ಯೋ ನಿಮ್ಗೇನ್ರಿ ಆತು ನಿಮ್ಗೇನಾತು ಅಂತ ಅಲ್ರಿ ನೀವು ಎಮೋಷ್ನಲ್ ಫೂಲ್ ಥರ ಮಾತಾಡಬೇಡ್ರಿ. ನೀವು ಎಲ್ಲಾನು ರೊಕ್ಕದಾಗ ಅಳಿಯಾರು ಅಲ್ಲ, 1 ರೂಪಾಯಿನೂ ನೀವು ದುಡ್ದದ್ದನ್ನ ನನಗೇನು ಕೊಡ್ತಾರಂತ ನೀವೇ ಎಲ್ಲಾನು ಕಳಗಂಟು ಮಾಡಿಟ್ಕೊಂಡಿದ್ದು ನೀವು, ನನಗೂ ಕಲಿಸ್ಕೊಟ್ಟಿದ್ದು ನೀವು. ಹೌದಾ? ಕಳಗಂಟು ಇಟ್ಕೊಂಡಂಗೆ ಮಾಡಿದ್ಯಾರು? ಖರ್ಚು ಅದನ್ನು ಇದನ್ನು ಅನ್ನೆಸರಿ ಮಾಡಿಸಿದ್ಯಾರು? ಮರ್ತು ಬಿಟ್ಟಿಲ್ಲ ಅದನ್ನೆಲ್ಲ. ನೋಡ್ರಿ ಹಿಂದಲ್ ತೆಗೆದು ನನಗೆ ಹಿತ್ತಲ್ದಾಗ ಅಳಕ ನನಗೆ ಇಷ್ಟ ಇಲ್ಲ. ಈಗ ಹೆಂಗೂ ನಿಮ್ಮವ್ವ ನಿಮ್ಮಪ್ಪ ಕೊಡ್ತೀನಿ ಅಂದಾರ ಆಸ್ತಿ ತೊಗೊಂಡು ಮುಚ್ಕೊಂಡು ನಾವು ಇಲ್ಲಿಂದ ಹೋಗಿ ನಮ್ಮ ಜೀವನ ನಾವು ಕಟ್ಕೋಣ ಅಷ್ಟ. ನೀನು ಚಂದಾಗ ಕಿವಿ ತೆಗೆದು ಕೇಳಿಸ್ಕೊ. ಏನು ನಾನು ಯಾವುದೇ ಕಾರಣಕ್ಕೂ ನಮ್ಮಪ್ಪ ಆಸ್ತಿ ಕೊಟ್ಟರು ನಾನಂತರೂ ಬೇರೆ ಬರೋದಲ್ಲ. ಆತು ಇದ ಮನೆಗೆ ಇರನ್ ಬಿಡ್ರಿ, ನನಗೇನೈತಿ. ಅಯ್ಯೋ ಕತ್ತಿ ಕರ್ಮವೇ. ಈಗ ನಿನ್ನೇನು ಉಪವಾಸ ಅದಿರಿ, ಇವತ್ತು ಮುಂಜಾನೆನೂ ಅವರೆಲ್ಲರೂ ಚಂದಾಗ ನಾಷ್ಟ ಮಾಡ್ಕೊಂಡು ತಿಂದು ತೊಳೆದು ದಬಾಕಿದ್ರು. ನಾನು ಹೋಗಿ ಮುಗಿ ನನಗೆ ನಿಮಗೆ ಏನು ಬೇಕೋ ಅದನ್ನು ಮಾಡ್ಕೊಂಬಂದೆ, ನೀವು ಅದನ್ನು ತಿನ್ನಲಿಲ್ಲ. ನಾಳೆ ಹಂಗೆ ಮಾಡ್ತಾರೆ ನೋಡ್ರಿ. ನಾ ಹೇಳಕತ್ತೀನಿ, ನೀವೇನಾರ ಈಗ ಸುಮ್ಮನೆ ಮಾವರು ಕೂಡ ಆಸ್ತಿ ತೊಗೊಂಡು ಹೊರ ಬರಲಿಲ್ಲ, ನಾನು ನನ್ನ ಮಕ್ಕಳು ಇದ್ದ ಫ್ಯಾನಿಗೆ ನಾನು ಏನು ಹಾಕೊಂಡು ಸತ್ತೋಗ್ಬಿಡ್ತೀವಿ ನೋಡ್ತೀರಿ ನೀವು. ಹೊಡಿರಿ ಹೊಡೆದು ಸಾಯಿಸ್ಬಿಡ್ರಿ, ನನ್ನಷ್ಟೇ ಯಾಕೆ ಸಾಯಿಸ್ತೀರಿ? ನಾನು 2 ಮಕ್ಕಳನ್ನೂ ಸಾಯಿಸ್ಬಿಡ್ರಿ. ಅವಾಗ ನೀವು ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ಕುಟುಂಬದಲ್ಲಿ ಎಲ್ಲ ಆರಾಮಾಗಿರ್ಬೋದು. ನಿನ್ನ ಬೇಕಾದ್ರೆ ನಾನು ಸಾಯಿಸ್ತೇನೆ. ಏನು ನನ್ನ ಮಕ್ಳು ಏನು ಮಾಡ್ಯಾವು? ಅವನು ಯಾಕೆ ಕರ್ಕೊಂಡು ಸಾಯ್ತೀನಿ ಅಂತಿದ್ದಿ? ಈಗ ನೀವು ಇರ್ತೀನಿ ಅಂದ್ರೂ ಅವ್ರೇನು ಇಟ್ಕೊಳ್ಳಲ್ಲ, ಹೇಳೋದು ಕೇಳ್ರಿ. ನಮ್ಮ ಮಕ್ಕಳ ಭವಿಷ್ಯದ್ದು ಎಲ್ಲಾನು ಯೋಚನೆ ಮಾಡ್ರಿ. ಅದೇ ನಾನು ಕರೆ ಹೇಳಕತ್ತೀನ, ಅವಮಾನನೂ ಜಗ್ ಮಾಡ್ಯಾರ ನಿಮ್ಮವ್ವ ನಿಮ್ಮಪ್ಪ ಮನೆಯವರೆಲ್ಲರೂ. ಇಷ್ಟೆಲ್ಲ ಆದ್ಮ್ಯಾಗ ನಾನೇನು ಇರೋದಿಲ್ಲ. ಬೇಕಾದ್ರೆ ನೀವು ಇರ್ರಿ, ಮಕ್ಳಿಲ್ದ ನಾನಿಲ್ದ ಅದು ಹೆಂಗಿರ್ತೀರ ನೀವು ಮನೆಗೆ ಇದ್ದು ಒಬ್ಬರ ನೀವೇ ಇರ್ರಿ. ನಾ ಹೋಗ್ತೀನಿ, ನನಗೆ ಹೊಡಿತೀರನ್ನು ಮಾತಿಗೆ. ಚಂದಾಗಿ ಕಿವಿ ತೆಗೆದು ಕೇಳಿಸ್ಕ. ನಮ್ಮವ್ವ ನಮ್ಮಪ್ಪನ ಕೈಕಾಲಿಗೆ ಬಿದ್ದರ ನಾವು ಒಪ್ಪಿಸಿ ನಾ ಇದ್ದ ಮನ್ಯಾಗ ಇರ್ತೀನಿ. ಏನು ನಾ ಆಸ್ತಿ ಪತ್ರ ನನ್ನ ಹತ್ರ ತೊಗೊಳಲ್ಲ. ಅವರೆಲ್ಲ ಸಹಿ ಮಾಡಿಸಿ ನನಗೆ ಕೊಡಕ್ಕೆ ಬರ್ತಾರ. ಈಗ ನನಗೂ ಸಹಿ ಮಾಡಂದ್ರು ನಾ ಮಾಡಲ್ಲ ಅಂದಿದ್ದಕ್ಕೆ ಬಾಂಬ್ಸ್ಕೊಂಡು ಸಹಿ ಮಾಡಂತ ಬೈದು ನನಗೆ ಸಹಿ ಮಾಡಿಸ್ಕೊಂಡು ಹೋಗ್ಯಾರ. ನನಗೆ ನೀನು ಸಹಿ ಮಾಡಿದಿ ನನಗೆ ಗೊತ್ತೈತಿ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಆ ಪತ್ರ ತೊಗೊಂಡು ಹೊರಗಂಕರು ಹೋಗಲ್ಲ. ನಿನಗೆ ಗಂಡ ಬೇಕಾಗಿತ್ತು ಅಂದ್ರೆ ನನ್ನ ಜೊತೆಗೆ ಇಲ್ಲೇ ಇರು, ಇಲ್ಲ ಅಂದ್ರೆ ನಿನಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹಾಳಾಗೋಗು. ಮಕ್ಕಳು ಮಾತ್ರ ಎಲ್ಲೂ ಕಳ್ಸೋದಿಲ್ಲ. ಇಟ್ಕೊಂತಾರೆ ನಿಮ್ಮವ್ವ ನಿಮ್ಮಪ್ಪ ಏನಾರ ಮಾಡ್ಕೊಳ್ಳಿ, ನನಗೆ ಹೊಡಿತಾರ. ದರಿದ್ರ ಹೆಂಗ್ಸು. ಹೌದು ದರಿದ್ರ ಹೆಂಗ್ಸು. ಈಗ ದರಿದ್ರ, ಅವಾಗ ನೀನ ಚಿನ್ನ, ನೀನ ರನ್ನ, ನೀನ ಎಲ್ಲ, ನೀನ ಅದೃಷ್ಟ ದೇವತೆ. ಈಗ ದರಿದ್ರ. ಏನಾರ ಮಾಡ, ನಾನಂತರೂ ಹೆಂಗಾರ ಮಾಡಿ ಕೈಕಾಲಿಗೆ ಬಿದ್ದಾದ್ರೂ ಇದ ಮನೆಗೆ ಇರ್ತೀನಿ. ಇನ್ನಿಕ್ಕಿ ಜೊತೆಗೆ ಇರೋದ್ರಾಗ ಅರ್ತಿಲ್ಲ, ಇನ್ನು ಅರ್ತಿಲ್ಲ. ನನಗೆ ನಮ್ಮವ್ವ ನಮ್ಮಪ್ಪ ಬೇಕಷ್ಟ. ನಿಂತ್ಕೊಳ್ಳಿ. ನನ್ನ ಹಿಂದೆ ಬರಬೇಡ, ಏನು ಮರ್ಯಾದೆ ತೆಗಿಬೇಡ. ನಿನಗೆ ಆಸೆ ಇಲ್ಲನ ನನ್ನ ಜೀವದ ಮೇಲೆ ಬಿಡು, ನಿನ್ನ ಮಗಳ ಜೀವದ ಮೇಲೆ ಆಸೆ ಇಲ್ಲ. ನಾನು ಯಾರಿಗೂ ಏನು ವಿಷಯನೂ ಹೇಳಲ್ಲ ರೀ, ನನಗದು ಸಂಬಂಧನೂ ಇಲ್ಲ. ನನ್ನ ಬಗ್ಗೆ ನಿಮ್ಮ ಬಗ್ಗೆ ಈ ಮನೆಗೆ ನಾನು ಏನೂ ಹೇಳಲ್ಲ. ಅಲ್ಲೇ ಮಾತಾಡಕತ್ತಿದ್ನಿಲ್ಲ. ನೀನು ಹೇಳ್ತೀನಿ ಅಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡು ಬಂದಿದ್ದು ನಾನು. ನೋಡು ನಾನು ಏನು ಮಾಡ್ತೀನಿ ನೋಡ್ತಿರು. ಮೊದಲು ನನ್ನ ಮಗಳು ಸಾಯಿಸ್ತೀನಿ, ಆಮೇಲೆ ನಾನು ಸಾಯ್ತೀನಿ. ನೀನೊಬ್ಬಕ್ಕೆ ಎಲ್ಲ ವಿಷಯನೂ ಈ ಮನೆಯವ್ರಿಗೆ ಹೇಳಿ ಖುಷಿಯಾಗಿ ಆರಾಮಾಗಿದ್ಬಿಡು. ಆಯ್ತು,
ಬೇಡ ನೇತ್ರಾಗ ಏನು ಮಾಡಬೇಡ್ರಿ. ನಾನು ಏನು ವಿಷಯನೂ ಹೇಳಲ್ಲ, ಈ ಮನೆಗೂ ಇರಲ್ಲ, ನಿಜ ಹೇಳಕತ್ತೀನಿ. ಏನು ವಿಷಯನೂ ಹೇಳಲ್ಲ, ಯಾವ ಡಾಕ್ಯುಮೆಂಟ್ಸು ಕೊಡಲ್ಲ. ಇವ್ರಿಗೆ ಮಕ್ಕಳು ತೋರಿಸ್ಲಾರ್ದಂಗೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ರೀ, ಇಲ್ಲಿಂದ ಹೋಗ್ಬಿಡ್ತೀನಿ. ನಾನು ನಿನ್ನನ್ನು ಪ್ರೀತಿ ಮಾಡಿ ಸುಖವಾಗಿರ್ಬೇಕಂತ ನಾ ಮದುವೆ ಆದ. ಆದ್ರೆ ನೀನು ಮನಸಾರಿ ಪ್ರೀತಿ ಮಾಡಿದ್ ನನಗೆ ಮೋಸ ಮಾಡಿ ಛೀ ಇನ್ನೊಬ್ಬನ ಜೊತೆಗೆ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡು ನನಗೆ ಆ ವಿಷಯ ಮಾತಾಡೋಕ್ಕೂ ಇಷ್ಟ ಇಲ್ಲ. ಈ ಮನ್ಯಾಗ ಭಾಳ ದಿನ ಆದಮೇಲೆ, ಭಾಳ ವರ್ಷ ಆದಮೇಲೆ ನನಗೆ ಬೇರೆ ಹುಡುಗಿ ಮ್ಯಾಗ ಮನಸ್ಸಾಗೈತಿ. ನೀ ಮಾಡಿದ ಮೋಸ ನೆನೆಸ್ಕೊಂಡು ನಂಗೆ ಹುಡುಗಿಯರ ಮ್ಯಾಗ ವಿಶ್ವಾಸನ ಹೊರಟೋಗಿತ್ತು. ಅಂಥದ್ರಾಗ ಪ್ರಿಯಾ ನೋಡಿದ ಮ್ಯಾಗ ಅದು ಬಂದೈತಿ. ನೋಡು ಹೆಂಗದ ನೋಡು ಪ್ರಿಯಾ. ಇಲ್ಲ, ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮಧ್ಯೆ ಪಿರಿಯಾನ್ ಮಧ್ಯೆ ಬರಲ್ಲ ರೀ. ನಾನು ನಿಜ ಇರಲ್ಲ. ಅದರ ನೇತ್ರಾವತಿಗೆ ಮಾತ್ರ ಏನು ಮಾಡಬಾರ್ದ್ರಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಈ ಮನ್ಯಾಗ ನನಗೆ ಏನೇನು ಬೆಲೆ ಇಲ್ಲ. ನಾನು ಇದೇನಿದು ಈಕೆ ಇವನು ಮುಂದಾಳಕತ್ತಾಳ. ಹಾಂ, ಇವರೆಲ್ಲ ಎಲ್ಲೋದ್ರು? ಇವ ಯಾಕೆ ಸಪ್ಪಾಗ ನಿಂತಾನ? ಇವರಿಬ್ಬರಿಗೆ ಏನು ಮೊದಲ ಪರಿಚಯ ಐತೆ ಏನು? ತಡಿ, ಏನಂತ ಕೇಳಿಸ್ಕೊಳೋಣ. ನಿಜವಾಗ್ಲೂ ಹೇಳಲ್ಲ? ಇಲ್ಲ ರೀ, ಹೇಳಲ್ಲ. ಏನು ಹೇಳಲ್ಲ? ಏನು ಇದ್ರ ಬಗ್ಗೆ ಮಾತಾಡ್ತಾರ ಇವರಿಬ್ರು? ನಾನು ನೀವು ಪ್ರೀತಿಸಿ ಮದುವೆಯಾಗಿ ನನಗೂ ನಿಮಗೂ ಮಗು ಆಗೈತಿ ಅನ್ನೋ ವಿಷಯನ ನಾನು ಈ ಮನೆಯವ್ರಿಗೆ ಯಾರಿಗೂ ಹೇಳಲ್ಲ ರೀ, ಹೇಳಲ್ಲ. ಹಾ, ಅಂದ್ರ ಈ ದೀಪಕ್ಕ ಈಕಿ ಗಂಡ ಹೆಂಡ್ತಿನ? ಅಂದ್ರ ಈಕಿ ಗಂಡನ ಹುಡುಕ್ ಕೊಡ್ರಿ ಅಂತ ಇದ್ದಿದ್ದು ಇವನ್ನ. ಇವ ಮತ್ತು ಪ್ರಿಯಾನ ಮದುವೆ ಆಗ್ಬೇಕು ಅಂತಂದು ಹೇಳಿ ಎಲ್ಲರೂ ಮನೆಗೆಲ್ಲರೂ ಒಪ್ಕೊಂಡಾರ. ವಾವ್, ಮತ್ತ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನನಗೆ ಸಿಕ್ತಲ್ಲಪ್ಪ. ಏನು, ನನ್ನನ್ನು ಮನೆಯಿಂದ ಆಚೆ ಹಾಕ್ತೀರಾ? ಆತ. ಈಗ ಯಾಕೆ ಹಿಂಗೆ ಹೇಳಕತ್ತಾರ ಇವರು? ಯಾಕೆ, ಏನೈತಿ ನೋಡೋಣ. ಏನು ಹಕ್ಕಿಗತ್ತಿ ಇಲ್ಲೇ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊತೀನಿ. ಸರಿ, ನೀನು ಈಗ ನೇತ್ರಾವತಿ ಮೇಲೆ ಆಣೆ ಮಾಡಿ ಹೇಳು, ನೀನು ಮದುವೆ ಆಗಿರೋ ವಿಷಯನ ಯಾವ್ದ ಕಾರಣಕ್ಕೂ ಈ ಮನೆಯವ್ರಿಗಾಗ್ಲಿ ಪ್ರಿಯಾಗಾಗ್ಲಿ ಹೇಳಲ್ಲ ಅಂತೇಳಿ ನೇತ್ರಾವತಿ ಮೇಲೆ ಆಣೆ ಮಾಡಿ ಹೇಳು. ಅಂದ್ರೆ ಮಾತ್ರ ನಾನು ನೇತ್ರಾವತಿ ಬದುಕಿರ್ತೀವಿ. ಇಲ್ಲ ಅಂದ್ರೆ ನನ್ನ ಮಗಳಿಗೂ ವಿಷಯ ಕೊಟ್ಟು ನಾನು ಇವತ್ತ ಸತ್ತೋಗ್ತೀನಿ, ಈಗ ಹೋಗೇ ಸತ್ತೋಗ್ತೀನಿ. ಆಮೇಲೆ ನೀನು ಎಲ್ಲ ವಿಷಯನೂ ಎಲ್ಲರಿಗೂ ಹೇಳಿ ಖುಷಿಯಿಂದ ಹಾ ಅಂತ ನಕ್ಕೊಂಡು ಅಡ್ಡಾಡುವಂತ ಆತಾ? ಅಯ್ಯೋ, ಸರಿ ಸರಿ, ನೇತ್ರ ನಾಣೆಗುನು ನಾನಾಗಿನ ನನ್ನ ನಿಮ್ಮ ವಿಷಯನ ಈ ಮನೆಯವ್ರಿಗೆ ಯಾರಿಗೂ ಹೇಳಲ್ಲ. ಈಗ ನಾವು ಒಂದು ನಿಮಿಷನೂ ಈ ಮನೆಗೆ ನಿಂದ್ರಲ್ಲ ರೀ, ಈ ಮನೆಗೆ ನಿಂದ್ರಲ್ಲ. ಹೋಗ್ತೀನಿ, ಎಲ್ಲರೂ ಹೋಗ್ತೀನಿ. ಆದ್ರೆ ನೀವು ನೇತ್ರಾಗೇನು ಮಾಡಬೇಡ್ರಿ ರೀ. ನೀವು ಯಾರನ್ನಾರ ಮದುವೆಯಾಗ್ರಿ, ಹೆಂಗಾರ ಇರ್ರಿ, ನಂಗೆ ಅದು ಬ್ಯಾಡ್ರಿ. ನಂಗೆ ವಾಪಸ್ ನೀವು ಬೇಡ. ನನಗೆ ಬೇಕಾಗಿರೋ ನನ್ನ ಮಗಳ್ರಿ, ನನ್ನ ಮಗಳು ನಂಗೆ ಕೊಟ್ಬಿಡ್ರಿ ಪ್ಲೀಸ್. ಓ ಪಾಪ, ಮಗಳಿಗೋಸ್ಕರ ವಿಷಯ ಹೇಳಲ್ಲ ಅಂತ ಹೇಳಕತ್ತಾಳ. ಇರ್ಲಿ ಮುಂದೇನು ಮಾತಾಡ್ತಾರೆ ಕೇಳಿಸ್ಕೊಳೋಣ. ಎಂಥ ಹೊಡೆದೆಲ್ಲ ಗಂಡ ನೋಡ್ತೀರಿ, ನಿನಗೈತಿ ನೋಡು. ನನಗೆ ನೇತ್ರ ಬೇಕು. ನಾನು ನೇತ್ರನ ಬಿಟ್ಕೊಡೋದಿಲ್ಲ. ನಾ ಎಲ್ಲ ವಿಷಯನೂ ಪ್ರಿಯಾಗಿ ಹೇಳಿ ಒಳ್ಳೆ ತಾಯಿ ಒಳ್ಳೆ ತಂದೆಯಾಗಿ ನಾನು ನನ್ನ ಮಗಳು ಸಾಕ್ತೀನಿ. ಅಯ್ಯೋ, ನೀವು ಭ್ರಮೆದೊಳಗೆ ಬದುಕ್ಬೇಡ್ರಿ. ಎಷ್ಟ ಒಳ್ಳೆಯರದಾರಂದ್ರೂ ಪ್ರಿಯಾಗೊಂದು ಮಗು ಆದ್ಮೇಲೆ ಆಕೆ ನಮ್ಮ ಮಗಳು ಚಂದ ನೋಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ತೀರಿ ರೀ? ನೀವು ಮದುವೆ ಆಗ್ರಿ, ನಿಮ್ಮನ್ನು ಬೇಡ ಅನ್ನಲ್ಲ. ನಿಮಗೆ ಇನ್ನೂ ಒಂದು ಮಗು ಹುಟ್ಟುತ್ತ, ನನಗೆ ಬೇಡ. ನಾವು ಯಾರ್ದು ಮದುವೆನೂ ಆಗಲ್ಲ. ನನ್ನ ಮಗಳು ನಂಗೆ ಕೊಟ್ಬಿಡ್ರಿ. ಕೋರ್ಟು ಕಚೇರಿ ಅಂತ ಹೋಗಷ್ಟು ರೊಕ್ಕ ನನ್ನ ಹತ್ರ ಇಲ್ಲರಿ. ನಿಮಗೆ ಕೈ ಮುಗಿತೀನಿ. ನನಗೆ ನನ್ನ ಮಗಳು ಕಳಿಸ್ಬಿಡ್ರಿ ನನ್ನ ಜೊತೆಗೆ. ಇಲ್ಲ ಅಷ್ಟ. ನನಗಿನ್ನು ಮರ್ಯಾದೆ ತೆಗಿಬೇಡ. ಹೊರಟೋಗಿಲ್ಲಿಂದ. ಹೋಗ್ತೀಯಾ ಅಥವಾ ನಾನಾ ಹೋಗ್ಲಾ? ರೀ, ನನಗೆ ನನ್ನ ಮಗಳ ನನ್ನ ಜೊತೆ ಕಳಿಸ್ಕೊಡ್ರಿ. ಹೋಗು ಅಂದೆ. ನೀ ಹೋಗಲ್ಲ. ನಾನು ಹೋಗ್ತೀನಿ. ನಾನು ಸತ್ತೋಗ್ತೀನಿ. ನನ್ನ ಮಗಳು ಸಾಯಿಸಿ ನಾನು ಸಾಯ್ತೀನಿ. ಆತು ಅಷ್ಟ ಮಾಡ್ತೀನಿ. ಅಯ್ಯೋ, ನಿಂದರ್ರಿ, ನಾ ಹೋಗ್ತೀನಿ, ನೀವು ನಿಂದರ್ರಿ.